धूतापत्यं सुखचितिमयैर्मङ्गलैर्युक्तमङ्गैः सानाथ्यन्नो विदतदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवता मौळिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नहमिहीधरपदाश्रया यद्दुग्धमुपजीवन्ति कवयस्तरणका इव स्वस्तिस्तु सतां हरिः ओम् ರಾಮಚಂದ್ರ ಋಷಿಗಳ ಮಾತಿಗೆ ಒಪ್ಪಿಕೊಂಡು ದಂಡಕಾವನಕ್ಕೆ ಬಂದಿದ್ದಾನೆ. ಬಂದು ರಕ್ಕಸರನ್ನ ಸಂಹರಿಸಿದ್ದಾನೆ. ಇನ್ನೂ ಅನೇಕ ರಾಕ್ಷಸರ ಕುರಿತಾದ ಅರಿಕೆಯನ್ನ ಮಾಡಿಕೊಂಡು ಅವರಿಂದಲೂ ನಮ್ಮನ್ನ ರಕ್ಷಿಸು ಅಂತ ಕೇಳುವುದಕ್ಕಾಗಿ ಋಷಿ ಮುನಿಗಳ ದೊಡ್ಡ ಗುಂಪು ರಾಮನನ್ನ ಎದುರಾಗಿದೆ. ಆಗ ಅಲ್ಲಿ ಅವರು ಪ್ರಾರ್ಥಿಸುವ ಮಾತು, ಯಾರಿದ್ದಾರೆ? ವೈಷ್ಣವಿ. ಮಂದಾಕಿನಿ ತೀರಜುಷಾಂ ಮಂದಾಕಿನಿ ತೀರಜುಷಾಂ ಮಂದಾಕಿನಿ ತೀರಜುಷಾಂ ಪಂಪಾ ತೀರಜುಷಾಂ ಸತಾಂ ಪಂಪಾ ತೀರಜುಷಾಂ ಸತಾಂ ಪಂಪಾ ತೀರಜುಷಾಂ ಸತಾಂ ಪ್ರತ್ಯಾಶ್ರಮಂ ಪಶ್ಯ ದೇಹಾನ್ ಪ್ರತ್ಯಾಶ್ರಮಂ ಪಶ್ಯ ದೇಹಾನ್ ಪ್ರತ್ಯಾಶ್ರಮಂ ಪಶ್ಯ ದೇಹಾನ್ ರಾಮರಾಕ್ಷಸ ಭಕ್ಷಿತಾನ್ ರಾಮರಾಕ್ಷಸ ಭಕ್ಷಿತಾನ್ ರಾಮರಾಕ್ಷಸ ಭಕ್ಷಿತಾನ್. ಪೂರ್ವದ ಪದ್ಯದಲ್ಲಿ ರಾಕ್ಷಸೈಃ ಅರ್ಧಿತಾಸ್ಮಃ ರಾವಣಸ್ಯ ಸೇನಾಬಲಂ ಅಂಗೀಕೃತ್ಯ ಆಶ್ರಿತ್ಯ ರಾಕ್ಷಸಾಃ ಅಸ್ಮಾನ್ ಸರ್ವದಾ ಬಾಧಂತೆ ತ್ವಯಿ ತ್ವಾದೃಶೇ ಲೋಕೈಕನಾಥೇ ಸತ್ಯಪಿ ಏತಾದೃಶಂ ಕರ್ಮ ಅತ್ರ ಪ್ರಚಲತಿ ಇತಿ ತು ನ ವಿಶ್ವಾಸಾರ್ಹಂ ಭವಿತುಮರ್ಹತಿ ಅತಃ ಕಿಮಪಿ ಕುರು ಇತ್ಯಸ್ಮಿನ್ ಅರ್ಥೆ ತಥಾ ಪೂರ್ವಂ ಅವೋಚನ್. ಇದಾನೀಂ ಪ್ರತ್ಯಾಶ್ರಮಂ ಪ್ರತಿ ಗಚ್ಚ ತತ್ರ ಪಶ್ಯ ಇತಿ ನಿರ್ದಿಶಂತಿ. ಮಂದಾಕಿನಿ ತೀರಜುಷಾಂ, ಮಂದಾಕಿನಿ ಇತಿ ಗಂಗಾಯಾಹ ಅನ್ಯನ್ನಾಮ. ಮಂದಾಕಿನಿ ಅಂತನ್ನೋದು ಗಂಗೆಗೆ ಇನ್ನೊಂದು ಹೆಸರು. ಮಂದಾಕಿನಿಯ ತೀರದಲ್ಲಿ ಸೇವನೆ ಮಾಡ್ತಾ ದೇವರನ್ನ ಅಭಿಮಾನಿಸ್ತಾ ಸ್ನಾನ ಅನುಷ್ಠಾನಗಳ ಮೂಲಕ ಕರ್ತವ್ಯ ನಿರ್ವಹಿಸುವ ಪಂಪಾ ತೀರಜುಷಾಂ. ನಮ್ಮ ಇಲ್ಲಿಯ ಪಂಪಾ ಸರೋವರದ ಬಗ್ಗೆ ಹೇಳ್ತಾ ಇಲ್ಲ. ಪಂಪಾ ತೀರ ಅಂತಂದ್ರೆ ಇಲ್ಲಿ ಪಂಪಾ ಒಂದು ನದಿ ಇದೆ. ಈ ಭಾಗದಲ್ಲೊಂದು ಚಿತ್ರಕೂಟ ದಾಟಿ ದಂಡಕಾರಣ್ಯದ ಮಧ್ಯದಲ್ಲಿ ಒಂದೆಲ್ಲೋ ಪಂಪಾ ತೀರ ಇದೆ, ಪಂಪಾ ನದಿ ಇದೆ. ಆ ನದಿಯ, ಯಾಕಂದ್ರೆ ಇದು ಗಂಗಾ ಮತ್ತು ಪಂಪಾ ಅಂತ ಹತ್ರ ಹೇಳ್ತಾ ಇದ್ದಾರೆ, ಅದರಿಂದಾಗಿ ಆ ನದಿಯ ಎರಡು ತೀರಗಳಲ್ಲಿ ವಾಸ ಮಾಡ್ತಾ ಭಗವಂತನನ್ನ ಸೇವಿಸ್ತಾ ಇದ್ದ ಸತಾಂ ಸಜ್ಜನರಾಗಿದ್ದ ಋಷಿಗಳ ಶರೀರವನ್ನ ಕಾಣು. ರಾಕ್ಷಸ ಭಕ್ಷಿತಾನ್ ಶರೀರಾನ್ ಭಕ್ಷಿತಾನ್ ದೇಹಾನ್ ಪಶ್ಯ. ರಾಕ್ಷಸರು ಅರೆಬರೆ ತಿಂದು ಆ ಶರೀರಕ್ಕೆ ಮಾಡಿದ ಹಾನಿಯನ್ನ ನೋಡು.
ಪ್ರತ್ಯಾಶ್ರಮಂ ಪಶ್ಯ, ಪ್ರತಿ ಆಶ್ರಮದಲ್ಲೂ ಹೀಗೆ ಅವರನ್ನ ಅರೆಬರೆ ಸಂಹರಿಸಿ ಅವರಿಗೆ ಇನ್ನಿಲ್ಲದಂತಹ ಚಿತ್ರಹಿಂಸೆ ನೀಡಿ ತೊಂದರೆ ಮಾಡಿದ್ದನ್ನ ಕಾಣು, ನೋಡು. ಮಂದಾಕಿನಿ ತೀರದಲ್ಲಿ, ಪಂಪಾ ನದಿಯ ತೀರದಲ್ಲಿ ನಿರಂತರ ಭಗವತ್ ಸೇವೆಯನ್ನ ಮಾಡಿಕೊಳ್ತಾ ಬದುಕಿದ್ದ ಸಜ್ಜನರ ರಾಕ್ಷಸರಿಂದ ಭಕ್ಷಿತವಾದ ದೇಹಗಳನ್ನು ಪ್ರತ್ಯಾಶ್ರಮದಲ್ಲೂ ಕಾಣು ರಾಮ. ನೀನು ಕಂಡಾಗಲೇ ಭೀಕರತೆ ಏನು, ರಾಕ್ಷಸರ ದಾಳಿಯ ಪ್ರಖರತೆ ಏನು ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಮಂದಾಕಿನ್ಯಾಹ ತೀರಂ, ಮಂದಾಕಿನಿ ತೀರಂ, ಮಂದಾಕಿನಿ ತೀರಂ ಜುಷಂತೆ ಇತಿ ಮಂದಾಕಿನಿ ತೀರ ಜುಷ ಜುಟ್ ಅಂತ ಆಗುತ್ತೆ. ತಜ್ಜುಷಾಂ ಅಂತ ಷಷ್ಠಿ ವಿಭಕ್ತಿ ಬಹುವಚನ. ಪಂಪಾತೀರ ಜುಟ್, ಪಂಪಾಯಾಹ ತೀರಂ, ಪಂಪಾತೀರಂ ತೀರಂ ಜುಷಂತೆ ಇತಿ ಪಂಪಾತೀರ ಜುಟ್. ಅದು ಟಕಾರಾಂತವಾದ ಶಬ್ದ, ಅಂದ್ರೆ ಕೇಳುವಾಗ ಜುಷ್ ಅಂತ ಶಬ್ದ, ಜುಟ್ ಜುಷೌ ಜುಷಃ ಅಂತ ಆಗುತ್ತೆ. ದ್ವಿಟ್ ದ್ವಿಷೌ ದ್ವಿಷಃ ಇದ್ದಾಗೆ ಜುಟ್ ಜುಷೌ ಜುಷಃ. ಜುಷಿ ಪ್ರೀತಿ ಸೇವನೆಯೋಹೋ ಅಂತ ಧಾತುವಿನಿಂದ ಬಂದ ಅರ್ಥ. ಪ್ರೀತಿಯಿಂದ ಸೇವಿಸ್ತಾ ಇದ್ರು ದೇವರನ್ನ, ಅಲ್ಲಿ ಉಪಾಸನೆ ಮಾಡ್ತಾ. ಪಂಪಾ ನದಿಯ ತೀರದಲ್ಲಿ, ಮಂದಾಕಿನಿ ನದಿಯ ತೀರದಲ್ಲಿ ಜುಷಾಂ ಸೇವಿಸುತ್ತಿದ್ದ, ಷಷ್ಠಿ ಬಹುವಚನ ಎರಡು ಕಡೆ. ಸತಾಂ ಸಂತೌಸಂತಹ ಸಜ್ಜನರ, ಅದು ಕೂಡ ಷಷ್ಠಿ ಬಹು. ಪ್ರತ್ಯಾಶ್ರಮಂ ಆಶ್ರಮಂ ಪ್ರತಿ, ಪ್ರತ್ಯಾಶ್ರಮಂ ಅವ್ಯಯೀಭಾವ ಸಮಾಸ. ಪಶ್ಯ ಲೋಟ್ ಮಧ್ಯಮ ಏಕ. ದೇಹಾನ್ ದ್ವಿತೀಯ ಬಹು. ರಾಮ ಸಂಬೋಧನಾ ಪ್ರಥಮ. ರಾಕ್ಷಸ ಭಕ್ಷಿತಾನ್, ರಾಕ್ಷಸೈಃ ಭಕ್ಷಿತಾಃ ತಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಸುಧಾ ಅವರು ಕರುಣಾಕರ ತಸ್ಮಾತ್ ತ್ವಂ, ಕರುಣಾಕರ ತಸ್ಮಾತ್ ತ್ವಂ, ಕರುಣಾಕರ ತಸ್ಮಾತ್ ತ್ವಂ, ಕರುಣಾಂ ಕುರು ಸಾಧುಷು, ಕರುಣಾಂ ಕುರು ಸಾಧುಷು, ಕರುಣಾಂ ಕುರು ಸಾಧುಷು. ಹರ ರಾಕ್ಷಸ ಸಂದೋಹಂ, ಹರ ರಾಕ್ಷಸ ಸಂದೋಹಂ, ಹರ ರಾಕ್ಷಸ ಸಂದೋಹಂ. ತಿಮಿರಂ ಮಿಹಿರೋ ಯಥಾ, ತಿಮಿರಂ ಮಿಹಿರೋ ಯಥಾ, ತಿಮಿರಂ ಮಿಹಿರೋ ಯಥಾ. ಹೇ ಕರುಣಾಕರ, ಕರುಣೆಗೆ ಆಸರೆಯಾದವನೇ, ಕರುಣೆಗೆ ನೆಲೆಯಾದವನೇ, ಹೇ ಶ್ರೀರಾಮ ಅಂತರ್ಥ. ಸಂಬೋಧನೆ ಮಾಡುವಾಗ ಕರುಣಾಕರ ಶ್ರೀರಾಮನೇ, ತ್ವಂ ತಸ್ಮಾತ್ ಕಾರಣಾತ್, ಹೀಗೆ ರಾಕ್ಷಸರು ಮಾಡಿದ ಋಷಿಗಳ ಶರೀರದ ಛೇದದ ಪರಿಹಾರವನ್ನ ಮಾಡುವ ಉದ್ದೇಶದಿಂದ, ತಸ್ಮಾತ್ ಆ ಕಾರಣದಿಂದ, ಸಾಧುಷು ನಮ್ಮಲ್ಲಿ, ಕರುಣಾಂ ಕುರು ನಮ್ಮಲ್ಲಿ ಕರುಣೆ ತೋರು, ರಾಕ್ಷಸರ ಸಂದೋಹಂ ಸಮೂಹವನ್ನು, ರಾಕ್ಷಸಾನಾಂ ಸಮೂಹಂ ನಾಶಯ. ಹರ ಅಂದ್ರೆ ಸಮೂಹವನ್ನ ಕೊನೆಗೊಳಿಸು. ಹೇಗೆ ಮಿಹಿರಃ ತಿಮಿರಂ ಹರತಿ ತಥಾ ತ್ವಮಪಿ ರಾಕ್ಷಸ ಸಂದೋಹಂ ಹರ. ತಿಮಿರವನ್ನ, ಕತ್ತಲೆಯನ್ನ, ಮಿಹಿರ ಸೂರ್ಯನು ಹೇಗೆ ನಾಶಪಡಿಸುತ್ತಾನೋ, ಹರತಿ ತಥಾ ತ್ವಂ ರಾಕ್ಷಸ ಸಂದೋಹಂ ಹರ. ನೀನು ಕಿರಣ ಬೀಸಿದೊಡನೆ ಸೂರ್ಯವಂಶದವನಲ್ವಾ, ಕತ್ತಲೆ ತಾನಾಗಿ ಓಡಿ ಹೋಗ್ಬೇಕು, ಹಾಗೆ ನೀನು ರಕ್ಷಣೆ ನೀಡಬೇಕು ಅಂತ ಎಲ್ಲರನ್ನೂ ಉದ್ದೇಶವಾಗಿಟ್ಟುಕೊಂಡು ಆ
ಋಷಿಗಳು ರಾಮನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ತಿಮಿರಂ ಮಿಹಿರೋ ಯಥಾ. ತುಂಬಾ ಒಳ್ಳೆ ಉದಾಹರಣೆ ಕೊಡುವಾಗಲೂ ತಿಮಿರ, ಮಿಹಿರ ಅನ್ನುವ ಈ ಶಬ್ದಗಳೇ ಕೇಳಲಿಕ್ಕೆ ಮಧುರ. ತಿಮಿರಂ ಮಿಹಿರೋ ಯಥಾ. ಕರುಣಾಕರ ಸಂಬೋಧನಾ ಪ್ರಥಮ. ತಸ್ಮಾತ್ ಒಟ್ಟು ತಾತ್ಪರ್ಯ ಏನು? ಹೇ ಕರುಣಾಶಾಲಿಯಾದ ಶ್ರೀರಾಮಚಂದ್ರನೇ, ಈ ರಾಕ್ಷಸರ ಉಪಟಳದಿಂದ ನಮ್ಮ ಆಶ್ರಮಗಳಲ್ಲಿ ದೇಹ ಕಳೆದುಕೊಂಡು ಬಿದ್ದಿರುವಂತಹ ಋಷಿಗಳ ಶರೀರವನ್ನು ಕಂಡು ಮುಂದಾದರೂ ಈ ಸಜ್ಜನರ ಭಾಗಕ್ಕೆ ನೀನೊಬ್ಬ ರಕ್ಷಕನಾಗು, ಈ ರಾಕ್ಷಸರ ಸಮೂಹವನ್ನು ಸಂಹರಿಸು. ಹೇಗೆ ಕತ್ತಲೆ ಬೆಳಕಾದೊಡನೆ ನಶಿಸಿ ಹೋಗುತ್ತೋ ಹಾಗೆ. ತಸ್ಮಾತ್ ಪಂಚಮಿ ಏಕ, ತ್ವಂ ಪ್ರಥಮ ಏಕ, ತ್ವಂ ಯುವಾಂ ಯೂಯಂ, ಕರುಣಾಂ ದ್ವಿತೀಯ ಏಕ, ಕುರು ಲೋಟ್ ಮಧ್ಯಮ ಏಕ, ಸಾಧುಷು ಸಜ್ಜನೇಷು ಸಪ್ತಮಿ ಬಹು, ಹರ ಹೃನ್ಯಹರಣೆ ಲೋಟ್ ಮಧ್ಯಮ ಏಕ, ರಾಕ್ಷಸ ಸಂದೋಹಂ ರಾಕ್ಷಸಾನಾಂ ಸಂದೋಹಃ ಸಮೂಹಃ ರಾಕ್ಷಸ ಸಂದೋಹಃ ತಂ ರಾಕ್ಷಸ ಸಂದೋಹಂ, ತಿಮಿರಂ ಮಿಹಿರೋ ಯಥಾ, ತಿಮಿರಂ ಕತ್ತಲೆಯನ್ನು, ಮಿಹಿರಃ ಸೂರ್ಯಃ, ಯಥಾ ತಥಾ ಹಾಗೆ. ಮುಂದೆ ದೀಪ ಅವರು ಇತ್ಯರ್ಥಿತೋ ಬ್ರವೀತ್ ದೇವೋ ಇಲ್ವಾ? ಇತ್ಯರ್ಥಿತೋ ಬ್ರವೀತ್ ದೇವೋ ಮೇಘ ಗಂಭೀರಯಾ ಗಿರಾ, ಮೇಘ ಗಂಭೀರಯಾ ಗಿಯಾ, ಮೇಘ ಗಂಭೀರಯಾ ಗಿಯಾ, ಕಲಾನ್ ನಿರ್ಮೂಲಯಿಷ್ಯಾಮಿ, ಕಲಾಂ ನಿರ್ಮೂಲಯಿಷ್ಯಾಮಿ, ಕಲಾಂ ನಿರ್ಮೂಲಿಷ್ಯಾಮಿ, ಎಂಬೋ ಮಾ ಭವೇದಿತಿ, ಎಂಬೋ ಮಾ ಭವೇದಿತಿ, ಎಂಬೋ ಮಾ ಭವೇದಿತಿ. ಇತ್ಯರ್ಥಿತಃ, ಅರ್ಥಿತಃ ಅಂದ್ರೆ ಪ್ರಾರ್ಥಿಸಲ್ಪಟ್ಟವನು. ರಾಮಚಂದ್ರ ಹೀಗೆ ಮುನಿಗಳಿಂದ ಪ್ರಾರ್ಥನೆಗೆ ಒಳಗಾದ. ಕೇಳಿದ್ರು ಅವರು, ದಯವಿಟ್ಟು ನಮ್ಮನ್ನ ಕಾಪಾಡು ಅಂತ ಪ್ರಾರ್ಥಿಸಿದ್ರು. ಆಗ ರಾಮ ಅಬ್ರವೀತ್, ದೇವ ಅಬ್ರವೀತ್, ಕಥಂ ಮೇಘ ಗಂಭೀರಯಾ ಗಿರಾ, ಮೇಘ ಮೋಡಗಳಂತೆ ಗಂಭೀರವಾದ ದನಿಯಿಂದ ರಾಮಚಂದ್ರ ತನ್ನನ್ನ ಪ್ರಾರ್ಥಿಸಿದವರ ಕುರಿತಾಗಿ ಹೀಗೆ ಮಾತಾಡಿದ. ಖಲಾನ್ ನಿರ್ಮೂಲಯಿಷ್ಯಾಮಿ ಭಯಂ ವೋ ಮಾ ಭವೇದಿತಿ. ಖಲಾನ್ ಕೆಟ್ಟವರನ್ನು, ಕಳ್ಳರನ್ನು, ಖೂಳರನ್ನು ನಿರ್ಮೂಲಯಿಷ್ಯಾಮಿ ಬೇರು ಸಹಿತ ಅವರನ್ನ ಕಿತ್ತು ಹಾಕ್ತೇನೆ. ಭಯಂ ವೋ ಮಾ ಭವೇದಿತಿ, ಭಯಪಡದಿರಿ, ನಿಮಗೆ ಭಯವಿರದಿರಲಿ, ಭಯವನ್ನ ತೊರೆಯಿರಿ, ನಾನು ನಿಮ್ಮನ್ನ ರಕ್ಷಿಸುವುದಕ್ಕಾಗಿ ಅಭಯವಿತ್ತಿದ್ದೇನೆ ಅಂತ ರಾಮಚಂದ್ರ ಮುನಿಗಳ ಕುರಿತಾಗಿ ಅವರ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನ, ಧೈರ್ಯದ ಮಾತನ್ನ, ಆಶ್ವಾಸನೆಯನ್ನ, ಭರವಸೆಯನ್ನ ತುಂಬಿದ. ಇತ್ಯರ್ಥಿತಃ, ಹೀಗೆ ಮುನಿಗಳಿಂದ ಪ್ರಾರ್ಥಿಸಲ್ಪಟ್ಟಂತಹ ರಾಮಚಂದ್ರ ಪ್ರಾರ್ಥಿಸಿದಂತಹ ಋಷಿಗಳನ್ನ ಧೈರ್ಯ ತುಂಬುವುದಕ್ಕಾಗಿ, ಯಾರು ಹೆದರಬೇಡಿ, ಏನು ನಿಮ್ಗಾಗಲ್ಲ, ನೀವು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ, ದುಷ್ಟರನ್ನ ನಾನು ಖಂಡಿತವಾಗಿಯೂ ಸಂಹಾರ ಮಾಡ್ತೇನೆ, ಹೆದರಬೇಡಿ ಅಂತ ಹೇಳಿದ. ಇತ್ಯರ್ಥಿತಃ, ಇತಿ ಅರ್ಥಿತಃ, ಇತ್ಯರ್ಥಿತಃ ಎಣ್ಸಂಧಿ, ಕ್ತಪ್ರತ್ಯಯ ಅಂತ ಶಬ್ದ. ಅಬ್ರವೀತ್ ಲಂಗ್ ಪ್ರಥಮ ಏಕ, ದೇವಃ ಪುಲ್ಲಿಂಗ ಪ್ರಥಮ ಏಕ, ಮೇಘ ಗಂಭೀರಯ, ಮೇಘ ಇವ ಮೇಘವತ್ ಗಂಭೀರಯ, ಮೇಘ ಗಂಭೀರ
ಅದು ಗಂಭೀರಂ ತಯ ಗಂಭೀರಾ ತಯಾ ಮೇಘ ಗಂಭೀರಯ ಗಿರ ಅನ್ನೋದಕ್ಕೆ ವಿಶೇಷಣ ಆದ್ರಿಂದಾಗಿ ಅಲ್ಲೂ ಕೂಡ ತೃತೀಯ ವಿಭಕ್ತಿಯಲ್ಲಿ ಏಕವಚನದಲ್ಲಿ ಎರಡೂ ಕೂಡ ಗಂಭೀರಯ ಗಿರ ಎರಡು ಸ್ತ್ರೀಲಿಂಗ ತೃತೀಯ ಏಕ ಮೇಘವತ್ ಗಂಭೀರ ಗಂಭೀರಾ ಮೇಘ ಗಂಭೀರ ತಯಾ ಮೇಘ ಗಂಭೀರಯ ಗಿರ ಖಲಾನ್ ದ್ವಿತೀಯ ವಿಭಕ್ತಿ ಏಕ ಬಹುವಚನ ನಿರ್ಮೂಲಯಿಷ್ಯಾಮಿ ನಿರ್ಮೂಲಯಿಷ್ಯಾಮಿ ಲೃಟ್ ಲೃಟ್ ಉತ್ತಮ ಏಕ ನಿರ್ಮೂಲಯಿಷ್ಯಾಮಿ ಲೃಟ್ ಉತ್ತಮ ಏಕ ಭಯಂ ದ್ವಿತೀಯ ವಿಭಕ್ತಿ ಭಯಂ ದ್ವಿತೀಯ ವಿಭಕ್ತಿ ಏಕವಚನ ಓ ವಹ ನಿಮಗೆ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಬಹುವಚನ ಯುಷ್ಮಾಕಂ ವಹ ಮಾ ಭವೇತ್ ನಿಮಗೆ ಭಯವಿರದಿರಲಿ ಮಾ ಅನ್ನೋದು ಅವ್ಯಯ ಭವೇತ್ ಲಿಂಗ್ ವಿಧಿಲಿಂಗ್ ಪ್ರಥಮ ಏಕ ಇತಿ ಅವ್ಯಯ ಭಯಂ ವೋ ಮಾ ಭವೇದಿತಿ ಭಯಂ ವೋ ಮಾ ಭವೇತ್ ಬೆದರದಿರಿ ನೀವಾರು ಅಂತ ಸಮಾಧಾನ ಪಡಿಸಿದ ಗುರುರಾಜ ಮಹರ್ಷಿಭಿರ್ಭೃತೋ ರಾಮ महर्षिभिर्वृतो रामः महर्षिभिर्वृतो रामः ಸುತೀಕ್ಷ್ಣಸ್ಯಾಶ್ರಮಂ ಯಯೌ सुतीक्ष्णस्याश्रमं ययो सुतीक्ष्णस्याश्रमं ययो ತಾಂ ನಿಶಾಂ ಸಹ ವೈದೇಹ್ಯಾ तां निशां सह वैदेह्या तां निशां सह वैदेह्या ತೇನ ಸಂಪೂಜಿತೋ ವಸತ್ तेन सम्पूजितो वसत् तेन सम्पूजितो वसत् ಮಹರ್ಷಿಭಿಃ ವೃತಃ ಮಹರ್ಷಿಗಳಿಂದ ಸುತ್ತುವರಿಯಲ್ಪಟ್ಟ ರಾಮನು ಸುತೀಕ್ಷ್ಣರ ಆಶ್ರಮದ ಕಡೆಗೆ ಸುತೀಕ್ಷ್ಣಸ್ಯಾಶ್ರಮಂ ಯಯೌ ಸುತೀಕ್ಷ್ಣರ ಆಶ್ರಮದ ಕಡೆಗೆ ನಡೆದ. ಆ ರಾತ್ರಿ ತನ್ನ ಮಡದಿಯಾದ ವೈದೇಹಿಯ ಜೊತೆಗೆ ಅಲ್ಲೇ ಗೌರವದಿಂದ ಆತಿಥ್ಯಪೂರ್ವಕವಾಗಿ ಕಳೆದ. ಸಂಪೂಜಿತ ಅವಸತ್ ಅಲ್ಲಿ ಬಂದ ತಕ್ಷಣ ಅವನನ್ನು ಗೌರವಿಸಿದ್ರು. ಆ ರಾತ್ರಿ ತನ್ನ ಮಡದಿಯೊಡನೆ ಸಂತೋಷವಾಗಿ ವಾಸ ಮಾಡಿದ್ರು. ತಾಂ ನಿಶಾಂ ಆ ರಾತ್ರಿಯನ್ನ ವೈದೇಹ್ಯಾ ಸಹ ವೈದೇಹಿಯೊಂದಿಗೆ ಕೂಡಿಕೊಂಡು ತೇನ ಸುತೀಕ್ಷ್ಣ ಋಷಿಣ ಸಂಪೂಜಿತ ಚೆನ್ನಾಗಿ ಪೂಜಿಸಲ್ಪಟ್ಟು ಅವಸತ್ ವಾಸಿಸಿದರು. ಅಲ್ಲೇ ಎಲ್ಲರೂ ಕೂಡ ಸೇರಿಕೊಂಡ್ರು ಒಟ್ಟಿಗೆ. ರಾಮಚಂದ್ರನು ಜೊತೆಗಿದ್ದ. ರಾಮಚಂದ್ರ ಇದ್ದಲ್ಲಿ ಯಾವಾಗಲೂ ಆನಂದವೂ ಆನಂದ. ರಾಮ ರಮಯತಿ ಎಲ್ಲರನ್ನು ನಗಿಸ್ತಿದ್ದ, ಎಲ್ಲರನ್ನು ಸುಖವಾಗಿಟ್ಟಿದ್ದ. ಅದೊಂದು ವಿಶಾಲವಾದ ಮನಸ್ಥಿತಿ ಇರುವ ಒಂದು ವ್ಯಕ್ತಿಯೇ ಎಲ್ಲೋ ಒಂದು ಕಡೆ ಹೋದ್ರೆ ಆ ಇಡೀ ಜಾಗ ಆನಂದಮಯವಾಗುತ್ತೆ. ಇದು ಭಗವಂತನನ್ನ ಆನಂದಮಯ ಅಂತ ಉಪಾಸನೆ ಮಾಡುವವನಲ್ಲೇ ಇಂಥ ಅದ್ಭುತವಾದ ಗುಣವನ್ನ ನಾವು ನೋಡುತ್ತೇವೆ. ಯಾರು ದೇವರನ್ನ ಸುಖಮಯ ಸುಖಮಯ ಅಂತ ಉಪಾಸನೆ ಮಾಡುತ್ತಾನೋ ಅವನು ತಾನಿದ್ದ ಸುತ್ತಲಿನ ಜಾಗವನ್ನ ಸುಖಮಯವಾಗಿ ಇಡ್ತಾನೆ. ಯಾರು ತನ್ನ ಪರಿಸ್ಥಿತಿಯನ್ನ ಯಾವಾಗ್ಲೂ ಬೇಸರದ ಹಾಗೆ ಆಲೋಚಿಸ್ತಾ ಇರ್ತಾನೋ ಅವನು ಸುತ್ತ ಇದ್ದವರ ಹತ್ರವೂ ಮನಸ್ಸಿನಲ್ಲಿ ಅದೇ ಭಾವನೆ ಮೂಡುತ್ತೆ. ಅದು ಏನೋ ಒಂದು ಆವೇಶಕ್ಕೊಳಗಾದ ಹಾಗೆ ಎಲ್ಲ ಸುಖವಾಗಿದ್ರು ಕೂಡ ಅಲ್ಲೋಗಿ ಬಂದ ತಕ್ಷಣ ಒಂದು ಯಾಕೋ ಚಿಂತೆ ಅಂತ ಕಾಡ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಹಾಗೆ ಚಿಂತಿಸಿ 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 ತನ್ನ ಸುತ್ತ ಇದ್ದ ಎಲ್ಲ ಮಂದಿಯಲ್ಲೂ ಚಿಂತೆಯನ್ನೇ ಹುಟ್ಟಾಕ್ತಾರೆ. ಯಾರು ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಅಂತ ಪ್ರತಿಯೊಂದು ಹಂತದಲ್ಲೂ ಚಿಂತೆಯನ್ನ ತೊರೆದು ಅನಂತನನ್ನ ನೆನೆದು ಶ್ರದ್ಧಾವಂತನಾಗಿ ಉಳಿತಾನೆ ಅಂತಂದಾಗ ಅವನು ಹೋದಲ್ಲೆಲ್ಲ ಒಂಥರ ನವಿರಾದ ವಾತಾವರಣ ನಿರ್ಮಾಣ ಆಗುತ್ತೆ. ಅದು ಅವನ ಸಹಜ ಗುಣ. ಅವನು ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಖುಷಿ ಖುಷಿಯಾಗಿ ಇರ್ತಾರೆ. ರಾಮಚಂದ್ರ ಹಾಗೆ. ಆದ್ರಿಂದಾಗಿ ಅವರಿಗೆ ಧೈರ್ಯ ತುಂಬುವ ಮಾತನ್ನ ಆಡಿದ ತಕ್ಷಣವೇ ಋಷಿಗಳೆಲ್ಲ ಬಹಳ ಆನಂದ ಪಟ್ರು. ಆಶ್ರಮದಿಂದ ಆಶ್ರಮಕ್ಕೆ ಟೆಂಪಲ್ ರನ್ ಇದ್ದ ಹಾಗೆ ಆಶ್ರಮ ರನ್. ಮುನಿಗಳ ಆಶ್ರಮದಿಂದ ಆಶ್ರಮಕ್ಕೆ ಸಾಗುತ್ತಾ ಬಂದ. ಮಹರ್ಷಿಭಿಹಿ ತೃತೀಯ ಬಹು ವೃತಃ ಕ್ತಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ರಾಮಃ ಪುಲ್ಲಿಂಗ ಪ್ರಥಮ ಏಕ ಸುತೀಕ್ಷ್ಣಸ್ಯ ಷಷ್ಠಿ ಏಕ
ಆಶ್ರಮಂ ದ್ವಿತೀಯ ಏಕ, ಯಯೌ ಲಿಟ್ ಪ್ರಥಮ ಏಕ, ತಾಂ ನಿಶಾಂ ದ್ವಿತೀಯ ಏಕ ಸ್ತ್ರೀಲಿಂಗ, ಸಹ ಅವ್ಯಯ ವೈದೇಹ್ಯ ತೃತೀಯ ಏಕ, ತೇನ ತೃತೀಯ ಏಕ ಪುಲ್ಲಿಂಗ, ಸಂಪೂಜಿತಃ ಪುಲ್ಲಿಂಗ ಪ್ರಥಮ ಏಕ, ಅವಸತ್ ವಸನಿವಾಸೆ ಲಂಗ್ ಪ್ರಥಮ ಏಕ. ಇಷ್ಟು ಈ ಹಿಂದಿನ ಪದ್ಯ. ಭೂಷಣ್ ಅವರು ಗಚ್ಚತೋರ್ಮುನಿಭಿಃ ಸಾರ್ಧಂ गच्छतो मुनिभिर्सार्धं गच्छतो मुनिभिः सार्धं ಲಕ್ಷ್ಮಣೇನ ಚ ಕಾನನೆ लक्ष्मणेन च कानने लक्ष्मणेन च कानने ಜಾನಕಿ ಜಾನಕಿ ಭರ್ತೃೋಃ जानकी जानकी भर्त्रोः जानकी जानकी भर्त्रोः ಯಾವಾದೋನ್ವವರ್ತತ लीलावादोन्ववर्तत लीलावादोन्ववर्तत ಮುನಿಭಿಃ ಸಾರ್ಧಂ ಮುನಿಭಿಃ ಲಕ್ಷ್ಮಣೇನ ಚ ಸಾರ್ಧಂ ಕಾನನೆ ಗಚ್ಚತೋಃ ಜಾನಕಿ ಜಾನಿಕ ಭರ್ತೃೋಃ ಲೀಲಾವಾದಃ ಅನ್ವವರ್ತತ ಅಂತಿದೆ. ಲೀಲಾವಾದಃ ಅನ್ವವರ್ತತ. ಲೀಲಾವಾದ ಅಂದ್ರೆ ಸಂವಾದ ಅಂತ ಅರ್ಥ. ತುಂಬಾ ಇಷ್ಟದ ಮಾತುಗಳಾಗಿ ಸಂವಾದ ಅನ್ವವರ್ತತ. ಗಚ್ಚತೋಃ ಇಬ್ರು ಹೋಗ್ತಾ ಇದ್ದಾರೆ. ಜಾನಕಿ ಭರ್ತೃ ರಾಮ ಮತ್ತು ಸೀತಾ. ಯಾರ ಜೊತೆಗೆ? ಲಕ್ಷ್ಮಣೇನ ಸಾರ್ಧಂ ಮುನಿಭಿಃ ಸಾರ್ಧಂ ಮುನಿ ಮತ್ತು ಲಕ್ಷ್ಮಣರ ಜೊತೆಗೇನೆ ಕಾನನೆ ಕಾಡಿನ ನಡುವೆ ಅನ್ವರ್ತತ ಚೆನ್ನಾಗಿ ಮಾತುಕತೆ ನಡೆಯಿತು. ಲೀಲಾವಾದ ಅಂದ್ರೆ ಸಂತೋಷಮಯವಾದ ಮಾತುಕತೆ. ಪರಸ್ಪರ ಅನೇಕ ವಿಷಯಗಳನ್ನ ರಾಮ ಸೀತೆಗೆ ಹೇಳುದು, ಸೀತೆ ಲಕ್ಷ್ಮಣನಿಗೆ ಹೇಳುದು, ಲಕ್ಷ್ಮಣ ಋಷಿಗಳ ಹತ್ರ ಮಾತಾಡುದು, ಹೀಗೆ ಪರಸ್ಪರ ಎಲ್ಲರೂ ಸೇರಿಕೊಂಡು, ಮುಖ್ಯವಾಗಿ ಸೀತಾರಾಮರ ಮಾತಿಗೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ರು. ಬೇರೆ ಯಾರಿಗಾದ್ರೂ ಮಾತು ಸಿಕ್ಕಿದ್ರೆ ಒಂದ್ ನಿಮಿಷದಲ್ಲಿ ಮುಗಿದು ಬಿಡ್ತಾರೆ. ಮುಂದಿನ ಇಲ್ಲ, ರಾಮಚಂದ್ರ ಮಾತಾಡುವಾಗ ನಾವು ಕೇವಲ ಕೇಳುಗರಷ್ಟೇ. ಈಗ ದೇವರು ಬಂದ್ರೆ ನಾವೇ ಒಂದು ಅರ್ಧ ಗಂಟೆ ಮಾತಾಡಿ ಕಳಿಸ್ಬಿಡ್ತೀವಿ. ಹೇಗಿದೆ ಹೇಳು, ನನಗೆ ಲೈಕ್ ಹೊಡಿ, ಅದರ ಸ್ಟಾರ್ ಹಾಕು ಎಷ್ಟು ಬೇಕು ಅಂತ, ಜೊತೆಗೆ ಆಪ್ ರೇಟ್ನ ಜೊತೆಗೆ ಒಂದು ಒಳ್ಳೆ ಕಮೆಂಟ್ ಹಾಕ್ಬಿಡು ಅಂತ ದೇವರನ್ನೇ ನಾವು ತಬ್ಬಿಬ್ಬಾಗಿಸುವಂತ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತೇವೆ. ಆದ್ರೆ ಪ್ರಾಚೀನರ ದೀಕ್ಷೆ ಅದ್ಭುತ. ಒಟ್ಟು ರಾಮ ಇದ್ದಲ್ಲಿ ನಾವಿರ್ತೀವಿ ಅಂತ ಅನ್ನೋದಷ್ಟೇ, ಎಲ್ಲೋದ್ರೂ ಜೊತೆಗಿರ್ತೀವಿ ಅಂತ. ಅಂಥವ್ರೆಲ್ಲ ಎಲ್ಲ ಸಾಮಾಜಿಕ ಹೊಣೆಗಾರಿಕೆಯನ್ನ ಹೇಗೆ ನಡೆಸ್ತಾ ಇದ್ರು ಅನ್ನೋದನ್ನು ಹೇಳುವ ಹಾಗೆ ಈ ಮಾತು ಬಂದಿದೆ. ಮುನಿಭಿಃ ಲಕ್ಷ್ಮಣೇನ ಸಾರ್ಧಂ ದಂಡಕಾರಣ್ಯಂ ಗಚ್ಚತೋಃ ಜಾನಕಿ ಭರ್ತೃೋಃ ಸೀತಾರಾಮಯೋಃ ಲೀಲಾವಾದಃ ಪರಸ್ಪರಂ ಅನ್ವವರ್ತತ. ಮುಂದುವರಿತಾ ಇತ್ತು, ಮಾತುಕತೆ ಆಗ್ತಾನೆ ಇತ್ತು. ಗಚ್ಚತೋಃ ಗಚ್ಚಂತೋ ಗಚ್ಚಂತಹ ಷಷ್ಠಿ ದ್ವಿವಚನ, ಮುನಿಭಿಃ ತೃತೀಯ ಬಹು, ಸಾರ್ಧಂ ಅವ್ಯಯ, ಲಕ್ಷ್ಮಣೇನ ತೃತೀಯ ಏಕ ಚ ಅವ್ಯಯ, ಕಾನನೆ ಸಪ್ತಮಿ ಏಕ, ಜಾನಕ್ಯಾಃ ಭರ್ತಃ ಜಾನಕಿ ಭರ್ತಃ ಜಾನಕಿ ಭರ್ತೃೋಃ ಷಷ್ಠಿ ವಿಭಕ್ತಿ ದ್ವಿವಚನ. ಗಚ್ಚತೋಃ ಆಯ್ತಲ್ವಾ, ಷಷ್ಠಿ ದ್ವಿವಚನ, ಮುನಿಭಿಃ ತೃತೀಯ ಬಹುವಚನ, ಸಾರ್ಧಮವ್ಯಯಂ, ಲಕ್ಷ್ಮಣೇನ ತೃತೀಯ ವಿಭಕ್ತಿ ಏಕವಚನ, ಕಾನನೆ ಸಪ್ತಮಿ ಏಕ, ಜಾನಕ್ಯಾಶ್ಚ ಜಾನಕ್ಯೋಶ್ಚ ಜಾನಕಿ ಜಾನಕ್ಯೌ, ಅದಕ್ಕಿಂತ ಪೂರ್ವದಲ್ಲಿ ಜಾನಕಿ ಮತ್ತು ಜಾನಕಿಯ ಭರ್ತೃ ಅಂದ್ರೆ ರಾಮಚಂದ್ರ, ಇವರಿಬ್ಬರ
ಅಂದ್ರೆ ಷಷ್ಠಿ ದ್ವಿವಚನ. जानक्याः भर्ता जानकी भर्ता जानकी जानकी भर्त्र्योः ಲೀಲಾವಾದಃ. ಶತ್ರ ಪ್ರತ್ಯಯ ಅದು ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅನ್ವವರ್ತತ ಅವ್ಯಯ ಸಮಾಸ ಇದೆ. ಅವರ್ತತ ಅವರ್ತೇತ ಅಮರ್ತಂತ ಅನ್ನುವ ಅಂಶವನ್ನ ಇಷ್ಟನ್ನ ನೋಡ್ಲಿಕ್ಕೆ ಅನುಕೂಲ ಆಯಿತು. ಮತ್ತೆ ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಯಾರಾದ್ರೂ ಹೇಳಲಿಕ್ಕಿದ್ರೆ ಏನಾದ್ರೂ ಕೇಳ್ಬಹುದು. ಸರಿ, ಹಾಗಿದ್ರೆ ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್, ಧರ್ಮಸ್ಯ ಪರಾಭವಃ, ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್. ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.